ಇಲ್ಲಿ ನೋಡಿ ಗೈಸ್, ಯಾವುದೋ ಗೂಬೆಗೆ ಸೊ ಗೈಸ್ ನನ್ನ ಪ್ರಾಡಕ್ಟ್ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪಾಟ್ ನೂಡಲ್ಸ್ ಇದೆ ನೋಡಿ, ತೊಗೊತಾ ಇದ್ದೀನಿ. ಇದು ಅಂದರೆ 8,500 ಜಾಕೆಟ್ ಇದು ಈ ರೀತಿ ಇದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಅಂತ ಕೇಳ್ಕೊಳ್ತಾ, ನಾನು ಈಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಕಾದ್ರೆ ಶಂಕರ್ ನಾಗ್ ಅವ್ರ ವೈಫ್ ಇದ್ದಾರಲ್ವ, ಅರುಂಧತಿ ನಾಗ್ ಅವರು, ಅವರೊಂದು ಯಾವುದೋ ಸ್ಪೀಚ್ ಕೊಡ್ತಾಯಿದ್ರು. ಆ ಸ್ಪೀಚ್ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯಿತು ಅವ್ರು ಮಾತಾಡಿದಂಥ ರೀತಿ. ಸೊ ಅವರು ದೇಶ ಬಿಟ್ಟು, ಅಂದರೆ ನಮ್ಮ ಭಾರತ ದೇಶ ಬಿಟ್ಟು ಬೇರೆ ಕಂಟ್ರಿಗೆ, ಅಬ್ರಾಡ್ಗೆ ವಲಸೆ ಹೋಗಿರ್ತಾರಲ್ವ, ಓದೋಕ್ಕಾಗಿರ್ಬೋದು, ಕೆಲಸಕ್ಕೆ ಹೋಗೋಕ್ಕಾಗಿರ್ಬೋದು, ಯಾವುದೇ ಕಾರಣಕ್ಕೆ ಬೇರೆ ಕಡೆ ಹೋಗಿರೋರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾಯಿದ್ರು. ಏನು ಅಂದರೆ, ನಮ್ಮ ಭಾರತ ದೇಶ ಬಿಟ್ಟು ಹೊರಗಡೆ ಹೋಗಿರ್ತಾರಲ್ವ, ಅವರೊಂಥರ ಮಲ್ಲಿಗೆ ಗಿಡ ಇದ್ದಾಗಂತೆ. ಅಂದರೆ ಹೂ ಬಿಡದೇ ಇರೋ ಮಲ್ಲಿಗೆ ಗಿಡ, ಹೂವೇ ಬಿಡ್ತಾ ಇರಲ್ವಲ್ಲ, ಅಂಥ ಮಲ್ಲಿಗೆ ಗಿಡಗಳನ್ನ ಕಿತ್ತಾಕ್ಬಿಟ್ಟು ಬೇರೆ ಸಮೇತ ಮಣ್ಣೆಲ್ಲ ಒದರಿ ಬಿಸಿಲಲ್ಲಿ ಒಣಗಕ್ಕೆ ಹಾಕಿ ಮತ್ತೆ ನೆಡ್ತಾರಂತೆ. ಸೊ ಅದು ಜೀವದ ಭಯಕ್ಕೆ ಮತ್ತೆ ಹೂ ಬೀಳುತ್ತೆ. ಅದಕ್ಕೆ ಅವರು ಕೊಟ್ಟಂಥ ಹೆಸರು ಹೆದರಿಕೆಗೆ ಹುಟ್ಟಿದ ಹೂವು. ಎಂಥ ಲೈನು. ನಮ್ಮ ಜೀವನ ಕೂಡ ಹೀಗೇ, ಒಂದು ದೇಶ ಬಿಟ್ಟು, ನಮ್ಮ ಮಾತೃ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಜೀವನ ಕಟ್ಕೋಬೇಕು ಅಂತ ಬಂದಿರ್ತಾರೆ. ಯಾವುದೋ ಬೇರೆ ಬೇರೆ ರೀತಿ ಕಾರಣಗಳಿಗೋಸ್ಕರ ಬಂದಿರ್ತಾರೆ. ಕೆಲವರು ಓದೋಕ್ಕಾಗಿರ್ಬೋದು, ಕೆಲವರು ಅವ್ರದ್ದೇ ಅಂತ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಯಾವುದೇ ಕಾರಣಕ್ಕೆ ಬಂದಿರ್ಬೋದು. ಇವರೆಲ್ಲ ಅವರು ಜೀವನದ ಮೇಲಿನ ಹೆದರಿಕೆಯಿಂದ ಬೇರೆ ಕಂಟ್ರಿಗೆ ಹೋಗಿ ಇಲ್ಲೇನಾದರೂ ನಮ್ಮ ಜೀವನ ಕಟ್ಕೊಳ್ಳೋಕೆ ಸಾಧ್ಯನಾ ಪ್ರಯೋಗ ಮಾಡೋಕ್ಕೆ ಬಂದಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಅವರು, ನಮ್ಮ ದೇಶ, ಭಾರತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿರೋರು ಎಲ್ಲರೂ ಹೆದರಿಕೆಗೆ ಹುಟ್ಟಿದ ಹೂಗಳು ಅಂತ. ಇಲ್ಲಿ ನೋಡಿ ಗೈಸ್, ಯಾವುದೋ ಗೂಬೆಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ವಿತ್ ಯೋರ್ ಕ್ಯಾಮ್ರಾ 4.25 ಪೌಂಡ್ಸ್ ಒಂದು ಪಿಕ್ಚರ್ ತೊಗೊಳಕ್ಕೆ. ಈ ಥರ ಕ್ರೇಜಿ ಅಲ್ವಾ? ಸೊ ಗೈಸ್, ನಾನಿವತ್ತು ಸಿಟಿ ಸೆಂಟರ್ಗೆ ಬಂದಿದ್ದೀನಿ. ಒಂದು ಪ್ರಾಡಕ್ಟ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ನಾನು ಹಳೆ ವ್ಲಾಗ್ ನೋಡಿದರೆ, ಅಂದರೆ ಇದರಿಂದ ಹಿಂದಿನ ವ್ಲಾಗ್ ನೋಡಿದರೆ, ನಾನೊಂದು ಜಾಕೆಟ್ ಪರ್ಚೇಸ್ ಮಾಡೋ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ನಾನು ಅದನ್ನು ಕೊಂಡ್ಕೊಳ್ಳಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ವಾಪಸ್ ಕೊಟ್ಟೆ. ಒಂದೇ ರೀಸನ್ ಏನು ಅಂದರೆ, ನಾನು ಟ್ರಯಲ್ ನೋಡಿದ್ನಲ್ಲ. ಸೊ ನಾನು ಟ್ರಯಲ್ ನೋಡಿರೋ ಹಾಗೆ ಎಷ್ಟು ಜನ ಟ್ರಯಲ್ ನೋಡಿರ್ಬೋದು ಅದೇ ಜಾಕೆಟ್ನ. ಅದೊಂದೇ ಕಾರಣಕ್ಕೋಸ್ಕರ ನಾನು ಅದನ್ನ ವಾಪಸ್ ಕೊಟ್ಟೆ. ಯಾಕಂದರೆ ತುಂಬ ಜನ ಟ್ರಯಲ್ ನೋಡಿರೋ ಬಟ್ಟೆ ತೊಗೊಳ್ಳೋದು ಬೇಡ ಅಂತ. ಸೊ ಮನೆಗೆ ಹೋಗಿ ಅದೇ ಪ್ರಾಡಕ್ಟ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ನಾನು. ಸೊ ವೇರ್ ಹೌಸಿಂದ ಡೈರೆಕ್ಟಾಗಿ ಸ್ಟೋರ್ಗೆ ಡೆಲಿವರಿ ಆಗುತ್ತೆ, ಫ್ರೆಶ್ ಪ್ರಾಡಕ್ಟ್. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಆ ಜಾಕೆಟ್ ನಾನು ಹೇಳಿದ್ದು. ಇದನ್ನು ಇವಾಗ ನಾನು ಫ್ರೆಶ್ ಪ್ರಾಡಕ್ಟ್ ರಿಟರ್ನ್ ಮಾಡಿದ್ದೀನಿ. ಸೊ ಹೊಸ ಪ್ರಾಡಕ್ಟ್ ವೇರ್ ಹೌಸಿಂದ ಬಂದಿರೋದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಕೌಂಟರ್ ಇದೆ. ಅಲ್ಲಿ ಹೋಗಿ ನನ್ನದೊಂದು ಇಮೇಲ್ ಇದೆ, QR ಕೋಡ್ ಬಂದಿದೆ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ನನ್ನ ಪ್ರಾಡಕ್ಟ್ನ ಕೊಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು ಪ್ರಾಡಕ್ಟ್. ನೆಕ್ಸ್ಟ್ ನಾನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇವ್ರದ್ದಾದಮೇಲೆ QR ಕೋಡ್ ತೋರಿಸಿ ಸ್ಕ್ಯಾನ್ ಮಾಡುವ. ಸೊ ಗೈಸ್, ನನ್ನ ಪ್ರಾಡಕ್ಟ್ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲೆಕ್ಟ್ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇಟ್ ಈಸ್ ಈ ಥರ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಮನೆಗೆ ಹೋಗಿ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ ಹೇಗಿದೆ ಜಾಕೆಟ್ ಅಂತ. ಮತ್ತು ನಾನು ಇವಾಗ ಹೋಗಿ ಟೈಮ್ ಇಲ್ಲ ಜಾಸ್ತಿ ಇವತ್ತು. ಸೊ ಇಂಡಿಯಾಗೆ ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊತಾ ಇದ್ದೀನಿ. ಫ್ರೂಟ್ಸ್ ಮತ್ತು ಫ್ರೂಟ್ ಯೋಗರ್ಟ್ ತೊಗೋಬೇಕು ಅಂತ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಈ ಫ್ಲೇವರ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಇದು ಬಂದು ಮ್ಯಾಂಗೋ ಮತ್ತು ಪಪಾಯ, ಪ್ಯಾಷನ್ ಫ್ರೂಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ನನಗೆ ಭಾರಿ ಇಷ್ಟ ಆಯಿತು, ಅದಕ್ಕೆ ತೊಗೊತಾ ಇದ್ದೀನಿ. ಗೈಸಲ್ಲಿ ಪಾಟ್ ನೂಡಲ್ಸ್ ಇದೆ ನೋಡಿ, ತೊಗೊತಾ ಇದ್ದೀನಿ. ಇದು ಎಮರ್ಜೆನ್ಸಿಗೆ ಏನಿಲ್ಲ, ಇದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಒಂದು 3 ಮಿನಿಟ್ಸ್ ಬಿಟ್ಟರೆ ಮನೆಯಲ್ಲಿ ಇನ್ಸ್ಟೆಂಟ್ ನೂಡಲ್ಸ್ ಥರ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದೆರಡು ಪ್ಯಾಕೆಟ್ ತೊಗೊತೀನಿ. ಸೊ ಇದೆಲ್ಲ ಪರ್ಚೇಸ್ ಆಗಿದೆ, ತೊಗೊಂಡು ಓಡೋದು ಇವಾಗ. ಗೈಸ್, ನಾನು ವಾಪಸ್ ಮನೆಗೆ ಬಂದಿದ್ದೀನಿ. ಸೊ ಸ್ವಲ್ಪ ಕಾರ್ನ್ಫ್ಲೇಕ್ಸ್ನ ತಿನ್ನೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಒಂದು ನಿಮಿಷ ಇಡ್ತೀನಿ. ಬಿಸಿ ಆಗೋ ಟೈಮ್ ಒಳಗಡೆ ನಾವು ನಮ್ಮ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಇಲ್ಲಿ ರೆಡಿಯಾಗಿದೆ. ಸೊ ನಾನೀಗ ಅನ್ಪ್ಯಾಕಿಂಗ್ ಆ್ಯಕ್ಚುಲಿ ಇವಾಗ ಪ್ಯಾಕ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಇದೆ, ಚೆನ್ನಾಗಿದೆ. ಫುಲ್ ಓಪನ್ ಮಾಡೋಣ. ಟೈಟಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ
ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕೆ ಕಾರಣ ಬಂದು ಎಲ್ಲರೂ ಶೋರೂಮಲ್ಲಿ ಅಂದರೆ ಸ್ಟೋರಲ್ಲಿ ಹೋಗಿ ಟ್ರೈ ಮಾಡಿರ್ತಾರೆ. ನಾನು ಟ್ರೈ ಮಾಡಿದ್ನಲ್ಲ ಅದೇ ರೀತಿ ಎಷ್ಟು ಜನ ಮಾಡಿರ್ಬೋದು, ಅದಕ್ಕೋಸ್ಕರ ಫ್ರೆಶ್ ಪ್ರಾಡಕ್ಟ್ ಇರಲಿ ಅಂತ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಸೊ ಅವರು ವೇರ್ ಹೌಸಿಂದ ಡೈರೆಕ್ಟಾಗಿ ಸ್ಟೋರ್ಗೆ ಕಳಿಸ್ಕೊಡ್ತಾರೆ, ನಾನು ಹೋಗಿ ಸ್ಟೋರಲ್ಲಿ ಪಿಕಪ್ ಮಾಡಿದೆ. ಚೆನ್ನಾಗಿದೆ ಅಲ್ವಾ? ಫುಲ್ ಓಪನ್ ಮಾಡೋಣ. ಚೆನ್ನಾಗಿದೆಯಾ? ಇದನ್ನು ಇವಾಗ ಪ್ಯಾಕ್ ಮಾಡ್ಕೋಬೇಕು. ನೋಡಿ 80 ಪೌಂಡ್ಸ್ ಅಂದರೆ 8,500 ಜಾಕೆಟ್. ಇದು ಈ ರೀತಿ ಇದೆ, ಬಟ್ ಕ್ವಾಲಿಟಿ ಮಾತ್ರ ಬ್ಯೂಟಿಫುಲ್ ಆಗಿದೆ, ಟಾಪ್ ಕ್ಲಾಸ್. ಸೊ ಇವತ್ತಿನ ಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೂಡ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.